ಕಲಬುರಗಿ ದರೋಡೆಕೋರರ ಗುರುತು ಪತ್ತೆಯಾಗಿದೆ. ಬಂಧನಕ್ಕೆ ಬಲೆ ಬೀಸಿದ್ದಾರೆ ಕಲಬುರಗಿ ಪೊಲೀಸರು. ಇವ್ರು ಏನ್ ಮಾಡಿದ್ದಾರೆ ಅಂತ ನೋಡಿ, ಪ್ರತಿ ಕಳ್ಳರು ಒಂದಲ್ಲ ಒಂದು ಕ್ಲೂ ಬಿಡ್ತಾರೆ ಅಂತ ಹೇಳ್ದಂಗೆ ಬಹಳ ಸ್ಟೈಲ್ ಆಗಿ ಕಳ್ತನಕ್ಕೆ ಬರಕ್ಕಿಂತ ಮುಂಚೆ ಬಸ್ ಸ್ಟ್ಯಾಂಡ್ ಅಲ್ಲಿ 30 ರೂಪಾಯಿ ಫೋನ್ ಪೇ ಮಾಡಿ ಟೀ ಕುಡಿದಿದ್ದಾರೆ. ಆ ಫೋನ್ ಪೇ ನಲ್ಲಿ ಇವರೆಲ್ಲ ಅಕೌಂಟ್ ಡೀಟೇಲ್ಸ್ ಇದೆ. ಯಾವ ಟೀ ಕುಡಿದಿರೋದು ಸಿಸಿಟಿವಿಲಿ ಕಂಡಿದೆ. ಸೊ ಬಸ್ ಸ್ಟ್ಯಾಂಡ್ ಬಳಿ ಚಹಾ ಕುಡಿದು 30 ರೂಪಾಯಿ ಫೋನ್ ಪೇ ಮಾಡಿ ಆ ನಂತರ ದರೋಡೆಗೆ ಬಂದಿದ್ದಾರೆ. ಒಂದೊಂದೇ ಸತ್ಯವನ್ನ ಇದೀಗ ಪೊಲೀಸರು ಬಯಲಿಗೆ ಎಳಿತಾ ಇದ್ದಾರೆ. 30 ರೂಪಾಯಿ ಹೆಜ್ಜೆ ಗುರುತಿನೊಂದಿಗೆ ಪೊಲೀಸರು ತನಿಖೆ ಆರಂಭ ಮಾಡಿದ್ದಾರೆ. ಸೊ ಕಲಬುರಗಿಯ ಚಿನ್ನದ ಅಂಗಡಿಯ ದರೋಡೆ ಕೇಸ್ನ ಒಂದೊಂದೇ ಸತ್ಯ ಬಯಲಿಗೆ ಬರ್ತಾ ಇದೆ. ಕಳ್ಳ ಎಷ್ಟೇ ಬುದ್ಧಿವಂತ ಆಗಿದ್ರು ಒಂದಲ್ಲ ಒಂದು ಕ್ಲೂ ಬಿಟ್ಟಿರ್ತಾನೆ ಅನ್ನೋ ಅಂಥದ್ದು ಯಾವಾಗ್ಲೂ ಪೊಲೀಸರು ನಂಬುವಂತಹದ್ದು. ಅದರ ಹಿಂದೆ ಪೊಲೀಸರು ಬೀಳ್ತಾರೆ, ಏನೋ ಒಂದು ಕ್ಲೂ ಸಿಗತ್ತೆ ಅಂತ ಹುಡುಕ್ತಾರೆ. ಈ ಕೇಸಲ್ಲೂ ಅಷ್ಟೇ. ಹಗಲೇ ಚಿನ್ನದ ಅಂಗಡಿಗೆ ನುಗ್ಗಿ ಸಿನಿಮೀಯ ರೀತಿಯಲ್ಲಿ ದರೋಡೆ ಮಾಡ್ಕೊಂಡು ಹೋದ್ರಲ್ಲ, ಆರಾಮಾಗಿ ತೊಪ್ಪೆ ಹಾಕೊಂಡ್ ಬಂದು ಇದ್ದಕ್ಕಿದ್ದಂಗೆ ಚಾಕು ಗನ್ ತೋರಿಸಿ ಮಾಲೀಕನನ್ನ ಬೆದರಿಸಿ ಮೂಟೆಗಟ್ಟಲೆ ಚಿನ್ನ ಹೊತ್ಕೊಂಡು ಹೋದ್ರು. ಆದ್ರೆ ವಾಹನದಲ್ಲಿ ಬರ್ಲಿಲ್ಲ, ನಡ್ಕೊಂಡು ಬಂದ್ರು, ಎಲ್ಲ ಸರಿ, ಭಾರಿ ಬುದ್ಧಿವಂತಿಕೆ ಮೆರೆದ್ರು. ಅದಕ್ಕಿಂತ ಮುಂಚೆ ಒಂದ್ ತಪ್ಪು ಮಾಡಿದ್ರು. ಏನಂದ್ರೆ ಬಸ್ ಸ್ಟ್ಯಾಂಡ್ ಹತ್ರ 30 ರೂಪಾಯಿ ಫೋನ್ ಪೇ ಮಾಡಿ ಟೀ ಕುಡಿತಾರೆ. ಟೀ ಕುಡ್ದಿರೋ ಅಂತದ್ದು ಸಿಸಿಟಿವಿ ಫುಟೇಜ್ ಸಿಕ್ಕಿದೆ. ಅದ್ರ ಜೊತೆಗೆ ಅವರು 30 ರೂಪಾಯಿ ಫೋನ್ ಪೇ ಮಾಡಿರೋ ಅಷ್ಟು ಡೀಟೇಲ್ಸ್, ಅವರ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಸಿಕ್ಕಿದೆ. ಇನ್ನ ಸಪರೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಮುನ್ನೂರ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಓಂ ಪ್ರಕಾಶ್, ಈಗ ಅವರು ಬಸ್ ಸ್ಟ್ಯಾಂಡ್ ಹತ್ರ ಟೀ ಕುಡಿದ್ರು ಅನ್ನುವಂಥ ಸಿಸಿಟಿವಿ ದೃಶ್ಯಾವಳಿ ಸಿಕ್ಕಿದ್ಯಾ? ಅದು ಹೇಗೆ ಗೊತ್ತಾಯ್ತು? ಆಮೇಲೆ ಫೋನ್ ಪೇ ಮಾಡಿರೋ ಯಾವೆಲ್ಲ ಮಾಹಿತಿಯನ್ನ ಪೊಲೀಸರು ಪಡ್ಕೊಂಡಿದ್ದಾರೆ? ಇನ್ನು ಏನೆಲ್ಲ ಕ್ಲೂ ಸಿಕ್ಕಿದೆ ಈ ಆರೋಪಿಗಳ ಬಗ್ಗೆ? ಈಗ ಇವರ ಹಿಂದೆ ಪೊಲೀಸರು ಬಿದ್ದಿದ್ದಾರೆ. ಯಾಕಂದ್ರೆ ನಾವೀಗ ಹೇಳ್ತಾ ಹೋದ್ರೆ ಆರೋಪಿಗಳು ತಪ್ಪಿಸ್ಕೊಂಡಿರೋರ್ಗೆ ನಾವು ಪೊಲೀಸರು ಹೆಂಗ್ ಹುಡುಕ್ತಾ ಇದ್ದಾರೆ ಅಂತ ಏನಾದ್ರೂ ಕ್ಲೂ ಕೊಟ್ಟಂಗಾಗತ್ತಾ? ಎಷ್ಟರ ಮಟ್ಟಿಗೆ ಹೇಳ್ಬೋದೋ, ಎಷ್ಟು ಮಾಹಿತಿ ಹೇಳ್ಬೋದೋ ಅಷ್ಟು ಮಾತ್ರ ಹೇಳಿ ಓಂ ಪ್ರಕಾಶ್. ಶ್ರೀಲಕ್ಷ್ಮಿ, ಖಂಡಿತವಾಗೂ ಕಲಬುರಗಿಯಲ್ಲಿ ನಡೆದಂತಹ ಚಿನ್ನದ ಅಂಗಡಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆಯನ್ನ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಸರಫ್ ಬಜಾರ್ನಿಂದ ದರೋಡೆ ಮಾಡ್ಕೊಂಡು ಬಂದಂತಹ ಸಂದರ್ಭದಲ್ಲಿ ಆರೋಪಿಗಳು ನೇರವಾಗಿ ಕಲಬುರಗಿಯ ಸೆಂಟ್ರಲ್ ಬಸ್ ಸ್ಟ್ಯಾಂಡ್ಗೆ ಬಂದು ಇಳಿತಾ ಇರುವಂತಹ ದೃಶ್ಯಗಳು ಕೂಡ ನಿನ್ನೆವರೆಗೂ ಲಭ್ಯವಾಗಿತ್ತು. ಅಲ್ಲಿಂದ ಬಸ್ ಮೂಲಕ ಅವರು ಆರೋಪಿಗಳು ಎಸ್ಕೇಪ್ ಆಗಿರುವಂತಹ ಒಂದಷ್ಟು ಮಾಹಿತಿ ಕೂಡ ಕಲೆ ಹಾಕಿರುವಂತದ್ದು. ಅದಾದ ನಂತರ ಆರೋಪಿಗಳ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕಲೆ ಹಾಕ್ತಾ ಇರುವಂತಹ ಸಂದರ್ಭದಲ್ಲಿ ಪೊಲೀಸರಿಗೆ ಮತ್ತಷ್ಟು ಮಹತ್ವದ ಸುಳಿವು ಕೂಡ ಪತ್ತೆ ಹಚ್ಚಿರುವಂತದ್ದು. ಅದರಲ್ಲಿ ಒಂದು ಅಂತಂದ್ರೆ ಅವರು ಆ 4 ಜನ ದರೋಡೆಕೋರರು ಏನು ದರೋಡೆ ಮಾಡಿಕೊಂಡು ಬಸ್ ಸ್ಟ್ಯಾಂಡ್ಗೆ ಬರ್ತಾರೆ. ಅಲ್ಲಿ ಮತ್ತೊಬ್ಬ ಆರೋಪಿ, 5ನೇ ಆರೋಪಿ ಏನಿರ್ತಾನೆ ಆತ ಇವರ ಜೊತೆಗೂಡಿದಂತಹ ಸಂದರ್ಭದಲ್ಲಿ ಬಸ್ ಸ್ಟ್ಯಾಂಡ್ ನಿಂದ ಬಸ್ನಲ್ಲಿ ತೆರಳೋದಕ್ಕಿಂತ ಮುಂಚಿತವಾಗಿ ಅವರು ಫೋನ್ ಪೇ ಮುಖಾಂತರ ಟೀ ಕುಡಿದು 30 ರೂಪಾಯಿ ಹಣವನ್ನ ಹಾಕಿರುವಂತ ವಿಚಾರ ಕೂಡ ಬಯಲಿಗೆ ಬಂದಿರುವಂತದ್ದು. ಯಾವ ಮೊಬೈಲ್ ನಂಬರ್ ಮತ್ತೆ ಯಾವ ಅಕೌಂಟ್ ನಿಂದ ಈ ಒಂದು ಹಣದ ಟ್ರಾನ್ಸಾಕ್ಷನ್ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಇದೀಗ ಪೊಲೀಸರು ಪತ್ತೆ ಹಚ್ಚಿರುವಂತದ್ದು. ಆ ಮೂಲಕ ಆ ಅಕೌಂಟ್ ಮತ್ತೆ ಫೋನ್ ನಂಬರ್ ಇದು ಎಲ್ಲಿಯದ್ದು ಅನ್ನುವಂತ ಮಾಹಿತಿಯನ್ನು ಕಲೆ ಹಾಕಿದಂತಹ ಸಂದರ್ಭದಲ್ಲಿ ಇದು ವೆಸ್ಟ್ ಬೆಂಗಾಲ್ ನಿಂದ ಬಂದು ಈ ರೀತಿಯಾದಂತಹ ಕೃತ್ಯ ಎಸಗಿದ್ದಾರೆ ಅನ್ನುವಂಥದ್ದು ಒಂದಷ್ಟು ಕೂಡ ಅಂಶ ಬಯಲಾಗಿರುವಂತದ್ದು. ಸೊ ಆ ನಿಟ್ಟಿನಲ್ಲಿ ಇದೀಗ ಪೊಲೀಸರ ತಂಡ ಅಂದ್ರೆ ಆರೋಪಿಗಳ ಖಚಿತವಾದಂತಹ ಮಾಹಿತಿಯನ್ನ ಪಡೆದು ಇದೀಗ ಆರೋಪಿಗಳ ಬಂಧನಕ್ಕಾಗಿ ತೆರಳಿರುವಂತದ್ದು. ಒಟ್ಟು 5 ತಂಡಗಳೇನಿದೆ, ಆ 5 ತಂಡಗಳಲ್ಲಿ ಒಂದು ಹೈದರಾಬಾದ್ನಲ್ಲಿ ಆರೋಪಿಗಳಿಗಾಗಿ ಶೋಧ ಕಾರ್ಯವನ್ನ ನಡೆಸ್ತಿದ್ರೆ ಮತ್ತೊಂದು ತಂಡ ಇದೀಗ ವೆಸ್ಟ್ ಬೆಂಗಾಲ್ ಅಲ್ಲೂ ಕೂಡ ಹುಡುಕಾಟ ನಡೆಸ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಇಡೀ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೇನ್ ಸೀನ್ ನಲ್ಲಿ ಇದ್ದಂತ 4 ಆರೋಪಿಗಳೇನಿದ್ರು ಅವ್ರು ಯಾರು ಕೂಡ ಮೊಬೈಲ್ ಫೋನ್ ಅನ್ನ ಬಳಸಿರಲಿಲ್ಲ. ಆದ್ರೆ 5ನೇ ಆರೋಪಿ ಏನಿದ್ದಾನೆ ಆತ ಕಲಬುರಗಿಯ ಬಸ್ ಸ್ಟ್ಯಾಂಡ್ ಬಳಿ ಏನು ಟೀ ಕುಡಿದು ಫೋನ್ ಪೇ ಮಾಡಿರುವಂತ ಒಂದಷ್ಟು ಸಾಕ್ಷಿ ಹೆಜ್ಜೆ ಗುರುತನ್ನ ಬಿಟ್ಟು ಹೋಗಿರುವಂತದ್ದು. ಈಗ ಆ ಹೆಜ್ಜೆ ಗುರುತನ್ನ ಪತ್ತೆ ಹಚ್ಚಿರುವಂತಹ ಪೊಲೀಸರು ಇಡೀ ತನಿಖೆಯಲ್ಲಿ ಬಹಳ ಲೀಡ್ ಅನ್ನ ತೆಗೆದುಕೊಂಡು ಹೋಗ್ತಾ ಇರುವಂತದ್ದು. ಅದರ ಮೂಲಕವಾಗಿಯೇ ಆರೋಪಿಗಳು ಎಲ್ಲಿಯವರು ಏನು ಅನ್ನುವಂಥದ್ರ ಬಗ್ಗೆ ಕೂಡ ಪತ್ತೆ ಹಚ್ಚಿರುವಂತದ್ದು. ಬಹುಶಃ ಇವತ್ತು ರಾತ್ರಿ ಒಳಗಾಗಿ ಅಥವಾ ನಾಳೆಯ ಒಳಗಾಗಿ ಎಲ್ಲ ಆರೋಪಿಗಳನ್ನ ಲಾಕ್ ಮಾಡುವಂತ ವಿಶ್ವಾಸದಲ್ಲಿ ಇದೀಗ ಪೊಲೀಸರು ಇರುವಂತದ್ದು. ಶ್ರೀಲಕ್ಷ್ಮಿ. ಓಂ ಪ್ರಕಾಶ್, ಇನ್ನು ಉತ್ತರ ಕರ್ನಾಟಕ ಭಾಗದಲ್ಲಿ ವಿಶೇಷವಾಗಿ ಕಲಬುರಗಿ, ಬೀದರ್ ಈ ಭಾಗದಲ್ಲಿ ಹಗಲೇ ಈ ರೀತಿ ದರೋಡೆ ನಡೀತಾ ಇರುವಂತದ್ದು ಜಾಸ್ತಿ ಆಗ್ತಾ ಇದೆ. ಹೆಜ್ಜೆಗಳಿಂದ ಬರೋ ಅಂಥದ್ದು, ಹಗಲೇ ದರೋಡೆ ಮಾಡ್ಕೊಂಡು ಹೋಗುವಂತದ್ದು ನೋಡ್ತಾ ಇದೀವಿ ನಾವು. ಸೊ ಇದನ್ನ ತಡೆಯೋದಕ್ಕೆ ಪೊಲೀಸರು ಹೆಚ್ಚುವರಿಯಾಗಿ ಏನ್ ಕ್ರಮಗಳನ್ನ ಕೈಗೊಂಡಿದ್ದಾರೆ, ಯಾವ ರೀತಿ ಎಚ್ಚರಿಕಾ ಕ್ರಮಗಳನ್ನ ಕೈಗೊಂಡಿದ್ದಾರೆ?
ಖಂಡಿತವಾಗೂ ಶ್ರೀಲಕ್ಷ್ಮಿ ಇಲ್ಲಿ ಆದ್ರೆ ಸ್ಪೆಸಿಫಿಕ್ ಆಗಿ ಉತ್ತರ ಕರ್ನಾಟಕ ಅಂದ್ರೆ ಅದರಲ್ಲೂ ಕೂಡ ಕಲಬುರಗಿ ಮತ್ತೆ ಬೀದರ್ ನಲ್ಲಿ ಈ ರೀತಿಯಾದಂತಹ ಕೃತ್ಯಗಳು ಜಾಸ್ತಿ ಆಗಿರುವಂತದ್ದು. ಈ ಹಿಂದೆ ಅಂದ್ರೆ ಕಳೆದ ಕೆಲ ತಿಂಗಳ ಹಿಂದೆ ಏನು ಬೀದರ್ ನಲ್ಲಿ ಹಾಡಾಗ್ಲೇ ಎಟಿಎಂ ರಾಬರಿ ಆಗಿರುವಂತದ್ದು, ಶೂಟ್ಔಟ್ ಮಾಡಿ ತೆರಳಿರುವಂತದ್ದು. ಆ ಕೇಸ್ ಇದುವರೆಗೂ ಕೂಡ ಏನು ಪೊಲೀಸರು ಭೇದಿಸುವಂತ ಕೆಲಸ ಆಗಿಲ್ಲ. ಅದಾದ ಬಳಿಕ ಈ ಕಲಬುರಗಿಯಲ್ಲೂ ಇದೇ ರೀತಿಯಾದಂತಹ ಘಟನೆಯನ್ನ ನಡೆದಿರುವಂತದ್ದು. ಆದ್ರೆ ಕಲಬುರಗಿಯಲ್ಲಿ ನಡೆದಿರುವಂತಹ ಘಟನೆಗೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಆರೋಪಿಗಳನ್ನು ಬಂಧಿಸುವಂತ ಕೆಲಸ ಮಾಡಿರುವಂತದ್ದು. ಇದೀಗ ಮತ್ತೊಂದು ದರೋಡೆ ಪ್ರಕರಣ ಅಂದ್ರೆ ಚಿನ್ನದ ಅಂಗಡಿ ಏನು ದರೋಡೆ ಮಾಡ್ಕೊಂಡು ಹೋಗಿರುವಂತಹ ಪ್ರಕರಣ ಕೂಡ ನಡೆದಿರುವಂತದ್ದು. ಇದು ಜನನಿಬಿಡ ಪ್ರದೇಶದಲ್ಲಿ ನಡೆದಿರುವಂತಹ ಘಟನೆ ಆಗಿರುವಂತದ್ದು. ಯಾಕಂತಂದ್ರೆ ಪ್ರತಿನಿತ್ಯ ಸಾವಿರಾರು ಜನ ಓಡಾಡುವಂತಹ ಪ್ಲೇಸ್, ಅಲ್ಲಿ ಜನಸಾಮಾನ್ಯರಂತೆ ಬಂದು ದರೋಡೆಕೋರರು ಏನು ಈ ರೀತಿಯಾದಂತಹ ದರೋಡೆಯನ್ನ ಮಾಡಿಕೊಂಡು ತೆರಳಿರುವಂತದ್ದು. ಇಲ್ಲಿ ಕೆಲವೊಂದಷ್ಟು ಪೊಲೀಸರು ಕೂಡ ಮುನ್ನೆಚ್ಚರಿಕಾ ಕ್ರಮಗಳನ್ನ ತೆಗೆದುಕೊಳ್ಬೇಕಾಗುತ್ತೆ. ಸರಫ್ ಬಜಾರ್ ಅಂತ ಸಂದರ್ಭದಲ್ಲಿ ಸಾಕಷ್ಟು ಜನ ಓಡಾಡ್ತಾ ಇರ್ತಾರೆ. ಜೊತೆಗೆ ಅಲ್ಲಿ ಪ್ರತಿನಿತ್ಯ ಕೋಟ್ಯಾಂತರ ರೂಪಾಯಿ ಹಣದ ವ್ಯವಹಾರ, ಚಿನ್ನ ಬಂಗಾರದ ವ್ಯವಹಾರ ಕೂಡ ಆಗ್ತಾ ಇರುತ್ತೆ. ಇಂಥ ಪ್ಲೇಸ್ಗಳಲ್ಲಿ ಕೂಡ ಒಂದಷ್ಟು ಪೊಲೀಸ್ ಬಂದೋಬಸ್ತ್ಗಳನ್ನು ಕೂಡ ಹಾಕಬೇಕಾಗುತ್ತೆ. ಯಾಕಂತಂದ್ರೆ ಅಲ್ಲಿ ಯಾವುದೇ ರೀತಿಯಾದಂತಹ ಇಂಥ ಘಟನೆಗಳು ನಡೆದ್ರೆ ಅಲ್ಲಿ ಯಾರಾದ್ರೂ ಬೀಟ್ ಪೊಲೀಸರು ಅಥವಾ ಬೇರೆ ಬೇರೆ ಸಿಬ್ಬಂದಿಗಳು ಅಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಈ ವಿಚಾರ ಅವರ ಗಮನಕ್ಕೆ ಬರ್ತಿದ್ದಾಗೆ ತಕ್ಷಣ ಅಲರ್ಟ್ ಆಗಬಹುದು ಅಂತ ಕೆಲಸ ಆಗುತ್ತೆ. ಆದ್ರೆ ಅದ್ಯಾವುದು ಕೂಡ ಆಗಿಲ್ಲ ಅನ್ನುವಂಥದ್ದು ಕೂಡ ಈಗ ಸ್ಪಷ್ಟವಾಗಿರುವಂತದ್ದು. ಸೊ ಆ ನಿಟ್ಟಿನಲ್ಲಿ ಪೊಲೀಸರು ಇನ್ನೊಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೂಡ ಕೈಗೊಳ್ಳಬೇಕಾಗುವಂತ ಅನಿವಾರ್ಯ ಇರುವಂತದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಓಂ ಪ್ರಕಾಶ್ ಮುನ್ನೂರ್ ಡೀಟೇಲ್ಸ್ಗಾಗಿ. ಕಲಬುರಗಿ ದರೋಡೆಕೋರರ ಗುರುತು ಪತ್ತೆಯಾಗಿದೆ. ಬಂಧನಕ್ಕೆ ಬಲೆ ಬೀಸಿದ್ದಾರೆ ಕಲಬುರಗಿ ಪೊಲೀಸರು. ಇವ್ರು ಏನ್ ಮಾಡಿದ್ದಾರೆ ಅಂದ್ರೆ ನೋಡಿ, ಪ್ರತಿ ಕಳ್ಳರು ಒಂದಲ್ಲ ಒಂದು ಕ್ಲೂ ಬಿಡ್ತಾರೆ ಅಂತ ಹೇಳ್ದಂಗೆ ಬಹಳ ಸ್ಟೈಲ್ ಆಗಿ ಕಳ್ತನಕ್ಕೆ ಬರಕ್ಕಿಂತ ಮುಂಚೆ ಬಸ್ ಸ್ಟ್ಯಾಂಡ್ ಅಲ್ಲಿ 30 ರೂಪಾಯಿ ಫೋನ್ ಪೇ ಮಾಡಿ ಟೀ ಕುಡಿದಿದ್ದಾರೆ. ಆ ಫೋನ್ ಪೇ ನಲ್ಲಿ ಇವರೆಲ್ಲ ಅಕೌಂಟ್ ಡೀಟೇಲ್ಸ್ ಇದೆ. ಯಾವ ಟೀ ಕುಡಿದಿರೋದು ಸಿಸಿಟಿವಿಲಿ ಕಂಡಿದೆ. ಸೊ ಬಸ್ ಸ್ಟ್ಯಾಂಡ್ ಬಳಿ ಚಹಾ ಕುಡಿದು 30 ರೂಪಾಯಿ ಫೋನ್ ಪೇ ಮಾಡಿ ಆ ನಂತರ ದರೋಡೆಗೆ ಬಂದಿದ್ದಾರೆ. ಒಂದೊಂದೇ ಸತ್ಯವನ್ನ ಇದೀಗ ಪೊಲೀಸರು ಬಯಲಿಗೆ ಎಳಿತಾ ಇದ್ದಾರೆ. 30 ರೂಪಾಯಿ ಹೆಜ್ಜೆ ಗುರುತಿನೊಂದಿಗೆ ಪೊಲೀಸರು ತನಿಖೆ ಆರಂಭ ಮಾಡಿದ್ದಾರೆ. ಸೊ ಕಲಬುರಗಿಯ ಚಿನ್ನದ ಅಂಗಡಿಯ ದರೋಡೆ ಕೇಸ್ನ ಒಂದೊಂದೇ ಸತ್ಯ ಬಯಲಿಗೆ ಬರ್ತಾ ಇದೆ. ಕಳ್ಳ ಎಷ್ಟೇ ಬುದ್ಧಿವಂತ ಆಗಿದ್ರು ಒಂದಲ್ಲ ಒಂದು ಕ್ಲೂ ಬಿಟ್ಟೇ ಬಿಟ್ಟಿರ್ತಾನೆ ಅನ್ನೋ ಅಂಥದ್ದು ಯಾವಾಗ್ಲೂ ಪೊಲೀಸರು ನಂಬುವಂತಹದ್ದು. ಅದರ ಹಿಂದೆ ಪೊಲೀಸರು ಬೀಳ್ತಾರೆ, ಏನೋ ಒಂದು ಕ್ಲೂ ಸಿಗತ್ತೆ ಅಂತ ಹುಡುಕ್ತಾರೆ. ಈ ಕೇಸಲ್ಲೂ ಅಷ್ಟೇ. ಹಗಲೇ ಚಿನ್ನದ ಅಂಗಡಿಗೆ ನುಗ್ಗಿ ಸಿನಿಮೀಯ ರೀತಿಯಲ್ಲಿ ದರೋಡೆ ಮಾಡ್ಕೊಂಡು ಹೋದ್ರಲ್ಲ, ಆರಾಮಾಗಿ ತೊಪ್ಪೆ ಹಾಕೊಂಡ್ ಬಂದು ಇದ್ದಕ್ಕಿದ್ದಂಗೆ ಚಾಕು ಗನ್ ತೋರಿಸಿ ಮಾಲೀಕನನ್ನ ಬೆದರಿಸಿ ಮೂಟೆಗಟ್ಟಲೆ ಚಿನ್ನ ಹೊತ್ಕೊಂಡು ಹೋದ್ರು. ಆದ್ರೆ ವಾಹನದಲ್ಲಿ ಬರ್ಲಿಲ್ಲ, ನಡ್ಕೊಂಡು ಬಂದ್ರು, ಎಲ್ಲ ಸರಿ, ಭಾರಿ ಬುದ್ಧಿವಂತಿಕೆ ಮೆರೆದ್ರು. ಅದಕ್ಕಿಂತ ಮುಂಚೆ ಒಂದ್ ತಪ್ಪು ಮಾಡಿದ್ರು. ಏನಂದ್ರೆ ಬಸ್ ಸ್ಟ್ಯಾಂಡ್ ಹತ್ರ 30 ರೂಪಾಯಿ ಫೋನ್ ಪೇ ಮಾಡಿ ಟೀ ಕುಡಿತಾರೆ. ಟೀ ಕುಡ್ದಿರೋ ಅಂತದ್ದು ಸಿಸಿಟಿವಿ ಫುಟೇಜ್ ಸಿಕ್ಕಿದೆ. ಅದ್ರ ಜೊತೆಗೆ ಅವರು 30 ರೂಪಾಯಿ ಫೋನ್ ಪೇ ಮಾಡಿರೋ ಅಷ್ಟು ಡೀಟೇಲ್ಸ್, ಅವರ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಸಿಕ್ಕಿದೆ. ಇನ್ನ ಸಪರೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಮುನ್ನೂರ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಓಂ ಪ್ರಕಾಶ್, ಈಗ ಅವರು ಬಸ್ ಸ್ಟ್ಯಾಂಡ್ ಹತ್ರ ಟೀ ಕುಡಿದ್ರು ಅನ್ನುವಂಥ ಸಿಸಿಟಿವಿ ದೃಶ್ಯಾವಳಿ ಸಿಕ್ಕಿದ್ಯಾ? ಅದು ಹೇಗೆ ಗೊತ್ತಾಯ್ತು? ಆಮೇಲೆ ಫೋನ್ ಪೇ ಮಾಡಿರೋ ಯಾವೆಲ್ಲ ಮಾಹಿತಿಯನ್ನ ಪೊಲೀಸರು ಪಡ್ಕೊಂಡಿದ್ದಾರೆ? ಇನ್ನು ಏನೆಲ್ಲ ಕ್ಲೂ ಸಿಕ್ಕಿದೆ ಈ ಆರೋಪಿಗಳ ಬಗ್ಗೆ? ಈಗ ಇವರ ಹಿಂದೆ ಪೊಲೀಸರು ಬಿದ್ದಿದ್ದಾರೆ. ಯಾಕಂದ್ರೆ ನಾವೀಗ ಹೇಳ್ತಾ ಹೋದ್ರೆ ಆರೋಪಿಗಳು ತಪ್ಪಿಸ್ಕೊಂಡಿರೋರ್ಗೆ ನಾವು ಪೊಲೀಸರು ಹೆಂಗ್ ಹುಡುಕ್ತಾ ಇದ್ದಾರೆ ಅಂತ ಏನಾದ್ರೂ ಕ್ಲೂ ಕೊಟ್ಟಂಗಾಗತ್ತಾ? ಎಷ್ಟರ ಮಟ್ಟಿಗೆ ಹೇಳ್ಬೋದೋ, ಎಷ್ಟು ಮಾಹಿತಿ ಹೇಳ್ಬೋದೋ ಅಷ್ಟು ಮಾತ್ರ ಹೇಳಿ ಓಂ ಪ್ರಕಾಶ್. ಶ್ರೀಲಕ್ಷ್ಮಿ, ಖಂಡಿತವಾಗೂ ಕಲಬುರಗಿಯಲ್ಲಿ ನಡೆದಂತಹ ಚಿನ್ನದ ಅಂಗಡಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಎಲ್ಲಾ ಆಯಾಮಗಳಲ್ಲೂ ಕೂಡ ತನಿಖೆಯನ್ನ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಸರಫ್ ಬಜಾರ್ನಿಂದ ದರೋಡೆ ಮಾಡ್ಕೊಂಡು ಬಂದಂತಹ ಸಂದರ್ಭದಲ್ಲಿ ಆರೋಪಿಗಳು ನೇರವಾಗಿ ಕಲಬುರಗಿಯ ಸೆಂಟ್ರಲ್ ಬಸ್ ಸ್ಟ್ಯಾಂಡ್ಗೆ ಬಂದು ಇಳಿತಾ ಇರುವಂತಹ ದೃಶ್ಯಗಳು ಕೂಡ ನಿನ್ನೆವರೆಗೂ ಲಭ್ಯವಾಗಿತ್ತು. ಅಲ್ಲಿಂದ ಬಸ್ ಮೂಲಕ ಅವರು ಆರೋಪಿಗಳು ಎಸ್ಕೇಪ್ ಆಗಿರುವಂತಹ ಒಂದಷ್ಟು ಮಾಹಿತಿ ಕೂಡ ಕಲೆ ಹಾಕಿರುವಂತದ್ದು. ಅದಾದ ನಂತರ ಆರೋಪಿಗಳ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕಲೆ ಹಾಕ್ತಾ ಇರುವಂತಹ ಸಂದರ್ಭದಲ್ಲಿ ಪೊಲೀಸರಿಗೆ ಮತ್ತಷ್ಟು ಮಹತ್ವದ ಸುಳಿವು ಕೂಡ ಪತ್ತೆ ಹಚ್ಚಿರುವಂತದ್ದು. ಅದರಲ್ಲಿ ಒಂದು ಅಂತಂದ್ರೆ ಅವರು ಆ 4 ಜನ ದರೋಡೆಕೋರರು ಏನು ದರೋಡೆ ಮಾಡಿಕೊಂಡು ಬಸ್ ಸ್ಟ್ಯಾಂಡ್ಗೆ ಬರ್ತಾರೆ. ಅಲ್ಲಿ ಮತ್ತೊಬ್ಬ ಆರೋಪಿ, 5ನೇ ಆರೋಪಿ ಏನಿರ್ತಾನೆ ಆತ ಇವರ ಜೊತೆಗೂಡಿದಂತಹ ಸಂದರ್ಭದಲ್ಲಿ ಬಸ್ ಸ್ಟ್ಯಾಂಡ್ ನಿಂದ ಬಸ್ ನಲ್ಲಿ ತೆರಳೋದಕ್ಕಿಂತ ಮುಂಚಿತವಾಗಿ ಅವರು ಫೋನ್ ಪೇ ಮುಖಾಂತರ ಟೀ ಕುಡಿದು 30 ರೂಪಾಯಿ ಹಣವನ್ನ ಹಾಕಿರುವಂತ ವಿಚಾರ ಕೂಡ ಬಯಲಿಗೆ ಬಂದಿರುವಂತದ್ದು. ಯಾವ ಮೊಬೈಲ್ ನಂಬರ್ ಮತ್ತೆ ಯಾವ ಅಕೌಂಟ್ ನಿಂದ ಈ ಒಂದು ಹಣದ ಟ್ರಾನ್ಸಾಕ್ಷನ್ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಇದೀಗ ಪೊಲೀಸರು ಪತ್ತೆ
ಪತ್ತೆ ಹಚ್ಚಿರುವಂತದ್ದು. ಆ ಮೂಲಕ ಆ ಅಕೌಂಟ್ ಮತ್ತೆ ಫೋನ್ ನಂಬರ್ ಇದು ಎಲ್ಲಿಯದ್ದು ಅನ್ನುವಂತ ಮಾಹಿತಿಯನ್ನು ಕಲೆ ಹಾಕಿದಂತ ಸಂದರ್ಭದಲ್ಲಿ ಇದು ವೆಸ್ಟ್ ಬೆಂಗಾಲ್ ನಿಂದ ಬಂದು ಈ ರೀತಿಯಾದಂತಹ ಕೃತ್ಯ ಎಸಗಿದ್ದಾರೆ ಅನ್ನುವಂಥದ್ದು ಒಂದಷ್ಟು ಕೂಡ ಅಂಶ ಬಯಲಾಗಿರುವಂತದ್ದು. ಸೊ ಆ ನಿಟ್ಟಿನಲ್ಲಿ ಇದೀಗ ಪೊಲೀಸರ ತಂಡ ಅಂದ್ರೆ ಆರೋಪಿಗಳ ಖಚಿತವಾದಂತಹ ಮಾಹಿತಿಯನ್ನ ಪಡೆದು ಇದೀಗ ಆರೋಪಿಗಳ ಬಂಧನಕ್ಕಾಗಿ ತೆರಳಿರುವಂತದ್ದು. ಒಟ್ಟು 5 ತಂಡಗಳೇನಿದೆ ಆ 5 ತಂಡಗಳಲ್ಲಿ ಒಂದು ಹೈದರಾಬಾದ್ ನಲ್ಲಿ ಆರೋಪಿಗಳಿಗಾಗಿ ಶೋಧ ಕಾರ್ಯವನ್ನ ನಡೆಸ್ತಿದ್ರೆ ಮತ್ತೊಂದು ತಂಡ ಇದೀಗ ವೆಸ್ಟ್ ಬೆಂಗಾಲ್ ಅಲ್ಲೂ ಕೂಡ ಹುಡುಕಾಟ ನಡೆಸ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಇಡೀ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೇನ್ ಸೀನ್ ನಲ್ಲಿ ಇದ್ದಂತ 4 ಆರೋಪಿಗಳೇನಿದ್ರು ಅವ್ರು ಯಾರು ಕೂಡ ಮೊಬೈಲ್ ಫೋನ್ ಅನ್ನ ಬಳಸಿರಲಿಲ್ಲ. ಆದ್ರೆ 5ನೇ ಆರೋಪಿ ಏನಿದ್ದಾನೆ ಆತ ಕಲಬುರಗಿಯ ಬಸ್ ಸ್ಟ್ಯಾಂಡ್ ಬಳಿ ಏನು ಟೀ ಕುಡಿದು ಫೋನ್ ಪೇ ಮಾಡಿರುವಂತ ಒಂದಷ್ಟು ಸಾಕ್ಷಿ ಹೆಜ್ಜೆ ಗುರುತನ್ನ ಬಿಟ್ಟು ಹೋಗಿರುವಂತದ್ದು. ಈಗ ಆ ಹೆಜ್ಜೆ ಗುರುತನ್ನ ಪತ್ತೆ ಹಚ್ಚಿರುವಂತಹ ಪೊಲೀಸರು ಇಡೀ ತನಿಖೆಯಲ್ಲಿ ಬಹಳ ಲೀಡ್ ಅನ್ನ ತೆಗೆದುಕೊಂಡು ಹೋಗ್ತಾ ಇರುವಂತದ್ದು. ಅದರ ಮೂಲಕವಾಗಿಯೇ ಆರೋಪಿಗಳು ಎಲ್ಲಿಯವರು ಏನು ಅನ್ನುವಂಥದ್ರ ಬಗ್ಗೆ ಕೂಡ ಪತ್ತೆ ಹಚ್ಚಿರುವಂತದ್ದು. ಬಹುಶಃ ಇವತ್ತು ರಾತ್ರಿ ಒಳಗಾಗಿ ಅಥವಾ ನಾಳೆಯ ಒಳಗಾಗಿ ಎಲ್ಲ ಆರೋಪಿಗಳನ್ನ ಲಾಕ್ ಮಾಡುವಂತ ವಿಶ್ವಾಸದಲ್ಲಿ ಇದೀಗ ಪೊಲೀಸರು ಇರುವಂತದ್ದು. ಶ್ರೀಲಕ್ಷ್ಮಿ, ಪ್ರಕಾಶ್, ಇನ್ನು ಉತ್ತರ ಕರ್ನಾಟಕ ಭಾಗದಲ್ಲಿ ವಿಶೇಷವಾಗಿ ಕಲಬುರಗಿ, ಬೀದರ್ ಈ ಭಾಗದಲ್ಲಿ ಹಾಡ ಹಗಲೇ ಈ ರೀತಿ ದರೋಡೆ ನಡೀತಾ ಇರುವಂತದ್ದು ಜಾಸ್ತಿ ಆಗ್ತಾ ಇದೆ. ಹೆಜ್ಜೆಗಳಿಂದ ಬರೋ ಅಂತದ್ದು ಹಾಡ ಹಗಲೇ ದರೋಡೆ ಮಾಡ್ಕೊಂಡು ಹೋಗುವಂತದ್ದು ನೋಡ್ತಾ ಇದೀವಿ ನಾವು. ಸೊ ಇದನ್ನ ತಡೆಯೋದಕ್ಕೆ ಪೊಲೀಸರು ಹೆಚ್ಚುವರಿಯಾಗಿ ಏನ್ ಕ್ರಮಗಳನ್ನ ಕೈಗೊಂಡಿದ್ದಾರೆ, ಯಾವ ರೀತಿ ಎಚ್ಚರಿಕಾ ಕ್ರಮಗಳನ್ನ ಕೈಗೊಂಡಿದ್ದಾರೆ? ಖಂಡಿತವಾಗಿಯೂ ಶ್ರೀಲಕ್ಷ್ಮಿ, ಇಲ್ಲಿ ಆದ್ರೆ ಸ್ಪೆಸಿಫಿಕ್ ಆಗಿ ಉತ್ತರ ಕರ್ನಾಟಕ ಅಂದ್ರೆ ಅದರಲ್ಲೂ ಕೂಡ ಕಲಬುರಗಿ ಮತ್ತೆ ಬೀದರ್ ನಲ್ಲಿ ಈ ರೀತಿಯಾದಂತಹ ಕೃತ್ಯಗಳು ಜಾಸ್ತಿ ಆಗಿರುವಂತದ್ದು. ಈ ಹಿಂದೆ ಅಂದ್ರೆ ಕಳೆದ ಕೆಲ ತಿಂಗಳ ಹಿಂದೆ ಏನು ಬೀದರ್ ನಲ್ಲಿ ಹಾಡಾಗ್ಲೇ ಎಟಿಎಂ ರಾಬರಿ ಆಗಿರುವಂತದ್ದು, ಶೂಟ್ಔಟ್ ಮಾಡಿ ತೆರಳಿರುವಂತದ್ದು. ಆ ಕೇಸ್ ಇದುವರೆಗೂ ಕೂಡ ಏನು ಪೊಲೀಸರು ಭೇದಿಸುವಂತ ಕೆಲಸ ಆಗಿಲ್ಲ. ಅದಾದ ಬಳಿಕ ಈ ಕಲಬುರಗಿಯಲ್ಲೂ ಇದೇ ರೀತಿಯಾದಂತಹ ಘಟನೆಯನ್ನ ನಡೆದಿರುವಂತದ್ದು. ಆದ್ರೆ ಕಲಬುರಗಿಯಲ್ಲಿ ನಡೆದಿರುವಂತಹ ಘಟನೆಗೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಆರೋಪಿಗಳನ್ನು ಬಂಧಿಸುವಂತ ಕೆಲಸ ಮಾಡಿರುವಂತದ್ದು. ಇದೀಗ ಮತ್ತೊಂದು ದರೋಡೆ ಪ್ರಕರಣ ಅಂದ್ರೆ ಚಿನ್ನದ ಅಂಗಡಿ ಏನು ದರೋಡೆ ಮಾಡ್ಕೊಂಡು ಹೋಗಿರುವಂತಹ ಪ್ರಕರಣ ಕೂಡ ನಡೆದಿರುವಂತದ್ದು. ಇದು ಜನನಿಬಿಡ ಪ್ರದೇಶದಲ್ಲಿ ನಡೆದಿರುವಂತಹ ಘಟನೆ ಆಗಿರುವಂತದ್ದು. ಯಾಕಂತಂದ್ರೆ ಪ್ರತಿನಿತ್ಯ ಸಾವಿರಾರು ಜನ ಓಡಾಡುವಂತಹ ಪ್ಲೇಸ್, ಅಲ್ಲಿ ಜನಸಾಮಾನ್ಯರಂತೆ ಬಂದು ದರೋಡೆಕೋರರು ಏನು ಈ ರೀತಿಯಾದಂತಹ ದರೋಡೆಯನ್ನ ಮಾಡಿಕೊಂಡು ತೆರಳಿರುವಂತದ್ದು. ಇಲ್ಲಿ ಕೆಲವೊಂದಷ್ಟು ಪೊಲೀಸರು ಕೂಡ ಮುನ್ನೆಚ್ಚರಿಕಾ ಕ್ರಮಗಳನ್ನ ತೆಗೆದುಕೊಳ್ಬೇಕಾಗುತ್ತೆ. ಸರಫ್ ಬಜಾರ್ ಅಂತ ಸಂದರ್ಭದಲ್ಲಿ ಸಾಕಷ್ಟು ಜನ ಓಡಾಡ್ತಾ ಇರ್ತಾರೆ. ಜೊತೆಗೆ ಅಲ್ಲಿ ಪ್ರತಿನಿತ್ಯ ಕೋಟ್ಯಾಂತರ ರೂಪಾಯಿ ಹಣದ ವ್ಯವಹಾರ, ಚಿನ್ನ ಬಂಗಾರದ ವ್ಯವಹಾರ ಕೂಡ ಆಗ್ತಾ ಇರುತ್ತೆ. ಇಂಥ ಪ್ಲೇಸ್ಗಳಲ್ಲಿ ಕೂಡ ಒಂದಷ್ಟು ಪೊಲೀಸ್ ಬಂದೋಬಸ್ತ್ಗಳನ್ನು ಕೂಡ ಹಾಕಬೇಕಾಗುತ್ತೆ. ಯಾಕಂತಂದ್ರೆ ಅಲ್ಲಿ ಯಾವುದೇ ರೀತಿಯಾದಂತಹ ಇಂಥ ಘಟನೆಗಳು ನಡೆದ್ರೆ ಅಲ್ಲಿ ಯಾರಾದ್ರೂ ಬೀಟ್ ಪೊಲೀಸರು ಅಥವಾ ಬೇರೆ ಬೇರೆ ಸಿಬ್ಬಂದಿಗಳು ಅಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಈ ವಿಚಾರ ಅವರ ಗಮನಕ್ಕೆ ಬರ್ತಿದ್ದಾಗೆ ತಕ್ಷಣ ಅಲರ್ಟ್ ಆಗಬಹುದು ಅಂತ ಕೆಲಸ ಆಗುತ್ತೆ. ಆದ್ರೆ ಅದ್ಯಾವುದು ಕೂಡ ಆಗಿಲ್ಲ ಅನ್ನುವಂಥದ್ದು ಕೂಡ ಈಗ ಸ್ಪಷ್ಟವಾಗಿರುವಂತದ್ದು. ಸೊ ಆ ನಿಟ್ಟಿನಲ್ಲಿ ಪೊಲೀಸರು ಇನ್ನೊಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೂಡ ಕೈಗೊಳ್ಳಬೇಕಾಗುವಂತ ಅನಿವಾರ್ಯ ಇರುವಂತದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಓಂ ಪ್ರಕಾಶ್ ಮುನ್ನೂರ್ ಡೀಟೇಲ್ಸ್ಗಾಗಿ.